ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, ಮೈತ್ರಿಯಲ್ಲಿ ದೊಡ್ಡ ಬಿರುಗಾಳಿ. ಶಾಸಕರ ಅಡ್ಡ ಮತದಾನಕ್ಕೆ ಕಾರಣ ಹುಡುಕೋದಕ್ಕೆ ಎರಡೂ ಪಕ್ಷಗಳ ನಾಯಕರು ಮುಂದಾಗಿದ್ದಾರೆ. ಶಾಸಕರ ವಿಶ್ವಾಸಕ್ಕೆ ಪಡೆಯದೇ ಇರೋದೇ ಅಡ್ಡ ಮತದಾನಕ್ಕೆ ಕಾರಣ ಆಯ್ತಾ? ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಮಗದಷ್ಟು ಬಲಿಷ್ಠ ಮಾಡಿಕೊಂಡು ಹೈಕಮಾಂಡ್ ಬರ್ತಾ ಇದೆ. ಇತ್ತೀಚೆಗೆ ರಾಜ್ಯಸಭಾ ಚುನಾವಣೆಯಲ್ಲೂ ಕಮಾಲ್ ಮಾಡಿತ್ತು ಬಿಜೆಪಿ. ಆದ್ರೆ ಕರ್ನಾಟಕದಲ್ಲಿ ಮತ್ತದೇ ರಾಗ, ಮತ್ತದೇ ಹಾಡು. ಅಡ್ಡ ಮತದಾನ ಹಾಕಿದ್ದಾರೆ. ಮೈತ್ರಿ ಪಕ್ಷಗಳಿಂದ 11 ವೋಟ್ಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ಹೋಗಿದೆ. ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ವಿನಯ್ ಕಾರ್ತಿಕ್ ಗೆದ್ದುಕೊಂಡಿದ್ದಾರೆ. ಎರಡನೇ ಪ್ರಾಶಸ್ತ್ಯದ ಮತದಲ್ಲಿ ಗೆಲ್ಲಿಸಿಕೊಳ್ಳೋಣ ಅನ್ನೋ ಅಂದಾಜಿನಲ್ಲಿ ಕಾಂಗ್ರೆಸ್ ಮೊದಲಿಗೆ ರೆಡಿಯಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಪ್ಲಾನ್ನಂತೆ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲುವು. ಶಾಸಕರ ಈ ನಿರ್ಧಾರಕ್ಕೆ ಏನು ಕಾರಣ? ಶಾಸಕರ ಜೊತೆಗೆ ಆತ್ಮೀಯತೆಯ ಕೊರತೆ ಕಾರಣಕ್ಕೆ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಯ್ತಾ? ಕಳೆದ 3 ವರ್ಷಗಳಲ್ಲಿ ಶಾಸಕರಿಗೂ ನಾಯಕರಿಗೂ ಮಧ್ಯೆ ಅಂತರ ಬೆಳೀತಾ ಇದೆ. ನಾಯಕರುಗಳ ಭೇಟಿಗೆ ಶಾಸಕರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದರಿಂದಾಗಿ ಒಂದು ಅಂತರ ಬೆಳಕೊಂಡು ಹೋಗ್ತಾ ಇದೆ. ಶಾಸಕರ ವಿರುದ್ಧದ ಕೇಸ್ಗಳು ಮತ್ತು ಕಷ್ಟದ ಸಂದರ್ಭಗಳಲ್ಲಿ ಸ್ಪಂದನೆ ಇಲ್ಲ. ಶಾಸಕರ ಅಹವಾಲು ಸ್ವೀಕರಿಸೋದಕ್ಕೆ ರಾಜ್ಯ ಮಟ್ಟದ ನಾಯಕರ ನಿರಾಸಕ್ತಿ ಇದೆ. ಬಿಜೆಪಿ ಶಾಸಕರಿಗೆ ನೇರವಾಗಿ ನಾಯಕರು ಸಿಗ್ತಾ ಇಲ್ಲ. ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಕ್ಷೇತ್ರಗಳಲ್ಲಿ ಶಾಸಕರ ವಿರೋಧಿ ರಾಜಕಾರಣವು ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾಕೆ ಬಿಜೆಪಿಯಿಂದ ಯಾಕೆ ಅಡ್ಡ ಮತದಾನ ಆಯಿತು ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಲ್ಲಿ ಅದೊಂದು ಅಂತರ ಬೆಳಕೊಂಡು ಹೋಗ್ತಾ ಇದೆ. ಕ್ಷೇತ್ರಗಳಲ್ಲಿ ಶಾಸಕರ ವಿರೋಧಿ ರಾಜಕಾರಣನೂ ಅಸಮಾಧಾನಕ್ಕೆ ಕಾರಣವಾಯ್ತಾ? ಶಾಸಕರ ವಿರುದ್ಧ ಮತ್ತೊಬ್ಬರನ್ನ ಬೆಳೆಸೋದಕ್ಕೆ ರಾಜ್ಯ ನಾಯಕರು ಪ್ರಯತ್ನಿಸಿದ್ರ? ಕಳೆದ 3 ವರ್ಷಗಳಲ್ಲಿ ಶಾಸಕರೇನಾದ್ರೂ ಹೇಳ್ಕೋಬೇಕು, ಸಮಸ್ಯೆಗಳನ್ನ ತಿಳಿಸಬೇಕು, ಒಂದು ಅಂತರ ಇದೆ. ನಾಯಕರನ್ನ ಭೇಟಿಯಾಗೋದಕ್ಕೆ ಶಾಸಕರಿಗೆ ಒಂದು ಅಂತರ ಇದೆ. ಅದು ಕಾರಣ ಆಯ್ತಾ? ಪಕ್ಷದ ವಿರುದ್ಧ ಜೆಡಿಎಸ್ ಶಾಸಕರು ಮತದಾನ ಮಾಡೋದಕ್ಕೆ ಜೆಡಿಎಸ್ ಶಾಸಕರಿಗೆ ಇರುವ ಕಾರಣಗಳೇನು? ಶಾಸಕರು ಮತ್ತು ಎಚ್ಡಿಕೆ ಮಧ್ಯೆ ಸಂಪರ್ಕ ಕಡಿಮೆ ಅನ್ನೋ ಕಾರಣಕ್ಕೆ ಅಡ್ಡ ಮತದಾನ ಆಯ್ತಾ? ಎಚ್ಡಿ ಕುಮಾರಸ್ವಾಮಿ ಭೇಟಿಯಾಗೋದಕ್ಕೆ ಕೆಲ ಶಾಸಕರಿಗೆ ಅಸಾಧ್ಯ ಅನ್ನೋ ಸ್ಥಿತಿ ಇದೆ. ಕೇಂದ್ರ ಸಚಿವರಾದ ಮೇಲೆ ಶಾಸಕರ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಕುಮಾರಸ್ವಾಮಿ ಅವರು ಅಲಭ್ಯ, ಸಿಗ್ತಾ ಇಲ್ಲ. ಪಕ್ಷದೊಳಗಿನ ಗುಂಪುಗಾರಿಕೆ ಕಾರಣಕ್ಕೆ ಶಾಸಕರಲ್ಲೇ ಬೇಸರ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದ ಜೊತೆ ಸಂಬಂಧ ಉಳಿಸಿಕೊಳ್ಳೋ ಪ್ರಯತ್ನ, ಈ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳು ಬರುತ್ತವೆ, ಅದು ಕಾರಣ ಇರಬಹುದಾ? ಪಕ್ಷದಲ್ಲಿ ತಮ್ಮ ಅಭಿಪ್ರಾಯಕ್ಕೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಶಾಸಕರ ಭಾವನೆ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ರಾಜಕೀಯ ಲೆಕ್ಕಾಚಾರಗಳು ಯಾವ ಕಡೆ ಇದ್ರೆ ಒಳ್ಳೇದು? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆಯ ಸಂಪರ್ಕದಲ್ಲಿದ್ದಾರೆ. ಆನಂದ, ಎರಡೂ ಪಕ್ಷಗಳಲ್ಲಿ ಇವಾಗ ಆತ್ಮಾವಲೋಕನದ ಸಮಯ. ಆದ್ರೆ ಎರಡೂ ಪಕ್ಷಗಳಲ್ಲಿ ಅಲಭ್ಯತೆ, ಶಾಸಕರ ಡೈರೆಕ್ಟ್ ಆಗಿ ಸಿಗದೇ ಇರೋದು ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಕಾರಣಗಳು ಏನಾಯ್ತು ಎರಡೂ ಪಕ್ಷದಲ್ಲಿ? ಅದು ಬಿಜೆಪಿಯಲ್ಲೂ ಕೂಡ ಅಡ್ಡ ಮತದಾನ ಆಗಿದೆ, ಜೆಡಿಎಸ್ ನಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ಅಡ್ಡ ಮತದಾನ ಆಗಿದೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಎರಡೂ ಪಕ್ಷದಲ್ಲೂ ಕೂಡ ಎಲ್ಲವೂ ಕೂಡ ಅಂದುಕೊಂಡಂತೆ ಇಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಯಾರಿದಾರೋ ಅವರು ಶಾಸಕರೊಂದಿಗೆ ಉತ್ತಮವಾಗಿರ್ತಕ್ಕಂಥ ವಿಶ್ವಾಸದಲ್ಲಿ ಇರದೇ ಇರತಕ್ಕಂಥದ್ದು ಮತ್ತು ನಂಬಿಕೆಯ ಕೊರತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಶಾಸಕರನ್ನ ನಗಣ್ಯ ಅನ್ನೋ ರೀತಿಯಲ್ಲಿ ಪರಿಗಣಿಸಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಈ ನಾಯಕರು ಮತ್ತು ಶಾಸಕರ ಮಧ್ಯೆ ಇರತಕ್ಕಂಥ ಕೆಲವೊಂದಷ್ಟು ವೈರುಧ್ಯದ ಅಭಿಪ್ರಾಯಗಳ ಕಾರಣಕ್ಕಾಗಿ ಒಂದು ಅಡ್ಡ ಮತದಾನ ಆಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಯ್ತು. ಎಲ್ಲವೂ ಕೂಡ ಸರಿ ಇರುತ್ತೆ. ಆದ್ರೆ ಕಾಂಗ್ರೆಸ್ ಯಾವ ಕಾರಣಕ್ಕೆ ಇವರನ್ನ ಅಪ್ರೋಚ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇತ್ತು? ಎಲ್ಲವೂ ಸರಿಯಾಗಿದ್ರೆ ಯಾವ ಕಾರಣಕ್ಕೂ ಅಂತ ಪ್ರಯತ್ನ ಸಫಲ ಆಗ್ತಾ ಇರಲ್ಲ. ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಇರ್ತಕ್ಕಂಥ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಇವರನ್ನ ಅಪ್ರೋಚ್ ಮಾಡ್ತಕ್ಕಂಥ ಪ್ರಯತ್ನ ಮತ್ತು ಸಕ್ಸಸ್ ಕೂಡ ಆಗಿದೆ. ಶಾಸಕರುಗಳು ಹಿರಿಯ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ವಾತಾವರಣ ಕೂಡ ಇಲ್ಲ.
ಯಾಕೆಂತಂದ್ರೆ ನಾಯಕರು ತಮ್ಮ ಸುತ್ತ ಒಂದು ಸರ್ಕಲ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ಸರ್ಕಲ್ ದಾಟಿ ನಾಯಕರನ್ನು ಭೇಟಿ ಮಾಡಕ್ ಆಗ್ತಾ ಇಲ್ಲ. ಕೆಲ ರಾಜ್ಯ ನಾಯಕರುಗಳು ಜಿಲ್ಲಾ ಮಟ್ಟದಲ್ಲೂ ಕೂಡ ಶಾಸಕರನ್ನ ವಿಶ್ವಾಸದಲ್ಲಿ ನಡೆಸಿಕೊಳ್ಳುವ ರೀತಿಯಲ್ಲಿ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಪರ್ಯಾಯ ರಾಜಕಾರಣವನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಶಾಸಕರ ವಿರುದ್ಧವಾಗಿ ಇನ್ನೊಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಬೆಂಗಳೂರಿನಲ್ಲಿ ಶಾಸಕರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗದೇ ಇರತಕ್ಕಂಥದ್ದು, ಕಾಲಕ್ಕೆ ಶಾಸಕಾಂಗ ಪಕ್ಷದ ನಡೆಸದೇ ಇರತಕ್ಕಂಥದ್ದು, ಶಾಸಕರ ಅಹವಾಲು ಕೇಳದೇ ಇರತಕ್ಕಂಥದ್ದು, ಶಾಸಕರು ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಅವ್ರಿಗೆ ನೆರವಾಗದೇ ಇರತಕ್ಕಂಥದ್ದು, ಅಥವಾ ಅವ್ರು ಯಾವ್ದಾದ್ರು ಸಮಸ್ಯೆಯಲ್ಲಿ ಸೇರ್ಕೊಂಡಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೇ ಇದ್ದಾಗ ಸಹಜವಾಗಿ ಶಾಸಕ ನೊಂದುಕೊಳ್ತಾನೆ, ಹೊಸ ಅವಕಾಶಕ್ಕೆ ಹಾತೊರಿತಾ ಇರ್ತಾನೆ. ಆ ರೀತಿಯ ವಾತಾವರಣ ಇರುವ ಕಾರಣಕ್ಕಾಗಿ ಇವತ್ತು ಅಡ್ಡ ಮತದಾನ ಆಗ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆಗಿರುವಂತದ್ದು. ಇನ್ನು ಕುಮಾರಸ್ವಾಮಿ ಅವರು ಶಾಸಕರ ಸಂಬಂಧವನ್ನ ಅಷ್ಟು ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಕುಮಾರಸ್ವಾಮಿ ಸುತ್ತ ಇರತಕ್ಕಂಥ ವ್ಯವಸ್ಥೆಯ ಕಾರಣಕ್ಕಾಗಿ ನೇರವಾಗಿ ಸಂಪರ್ಕ ಮಾಡಕ್ ಆಗದೆ ಇರತಕ್ಕಂಥದ್ದು, ಕೇಂದ್ರ ಸಚಿವರು ಆದ ನಂತರದಲ್ಲಿ ಶಾಸಕರನ್ನ ಭೇಟಿ ಮಾಡ್ಲಿಕ್ಕೆ ಕುಮಾರಸ್ವಾಮಿಗೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಒತ್ತಡದ ಕಾರಣಕ್ಕಾಗೋ ಇನ್ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿಯೋ ಇದು ಆಗದೆ ಇರತಕ್ಕಂಥ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಸರ್ಕಾರ ಮತ್ತು ಶಾಸಕರ ಮಧ್ಯೆ ಒಂದು ವೈರತ್ವದ ಭಾವನೆಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರದ ಉತ್ತಮ ಸಂಬಂಧ ಇದ್ರೆ ಅನುದಾನ ಸಿಗತ್ತೆ, ಕ್ಷೇತ್ರದ ಕೆಲಸ ಆಗತ್ತೆ, ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಒಂದು ಸಹಾನುಭೂತಿಯ ತೀರ್ಮಾನಗಳಾಗತ್ತೆ. ಆದ್ರೆ ಇಲ್ಲಿ ಜೆಡಿಎಸ್ ಶಾಸಕರು ಮತ್ತು ಸರ್ಕಾರದ ಮಧ್ಯೆ ಒಂದು ವೈರತ್ವದ ಭಾವನೆಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಂದ್ರೆ ಕುಮಾರಸ್ವಾಮಿ ಮತ್ತು ಡಿ.ಕೆ. ಸಿದ್ದರಾಮಯ್ಯ ಕಾರಣಕ್ಕಾಗಷ್ಟೇ ಅಲ್ಲ, ಅವರ ಕಾರಣಕ್ಕಾಗಿ ಶಾಸಕರು ಸಮಸ್ಯೆ ಆಗಿರುವಂತದ್ದು ಎಲ್ಲ ಅಡ್ಡಮತದ ಕಾರಣದ ಚರ್ಚೆಗಳು ಕೂಡ ಇದೆ. ಎಸ್, ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.